ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಇತಿಹಾಸ ವಿಷಯದ ಬಗೆಗೆ ನಾವು ಪ್ರಥಮ ಅಧ್ಯಾಯವನ್ನ ಆರಂಭಿಸ್ತಾ ಇದ್ದೇವೆ. ನೀವು ಪ್ರಥಮ ಪಿಯುಸಿಯಲ್ಲಿ ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡಿದ್ರಿ. ದ್ವಿತೀಯ ಪಿಯುಸಿಯಲ್ಲಿ ಭಾರತದ ಇತಿಹಾಸ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕದ ಇತಿಹಾಸವು ಒಳಗೊಂಡಂತೆ ನಾವು ದ್ವಿತೀಯ ಪಿಯುಸಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಪಠ್ಯಕ್ರಮದಲ್ಲಿ ಮೊದಲನೇ ಪಾಠ ಪೀಠಿಕೆ ಅಥವಾ ಇಂಟ್ರೊಡಕ್ಷನ್. ಏನು ಪೀಠಿಕೆ, ಏನು ಇಂಟ್ರೊಡಕ್ಷನ್? ಭಾರತದ ಇತಿಹಾಸವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಭಾರತದ ಭೌಗೋಳಿಕ ಸಂಗತಿಗಳ ಬಗೆಗೆ ಪರಿಚಯಾತ್ಮಕವಾದಂತಹ ಸಂಗತಿಯನ್ನ ನಾವು ಚರ್ಚೆ ಮಾಡೋಣ. ಏನದು ಅಂತಂದ್ರೆ, ಭೌಗೋಳಿಕವಾಗಿ ಭಾರತ ಎಲ್ಲಿಯವರೆಗೆ ವಿಸ್ತೀರ್ಣತೆಯನ್ನ ಹೊಂದಿದೆ ಅನ್ನುವ ವಿಷಯಕ್ಕೆ ಬಂದಾಗ, ಕಾಲಕ್ಕೆ ತಕ್ಕಂತೆ ಭಾರತದ ಭೌಗೋಳಿಕ ವೈಶಾಲ್ಯ ಸಂಕುಚಿತಗೊಳ್ಳುತ್ತಾ ಬಂದಿದೆ. ಪ್ರಾಚೀನ ಕಾಲದಲ್ಲಿ ಭಾರತ ಅಂತಂದ್ರೆ ಇಂದಿನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ್, ಚೀನಾ, ಶ್ರೀಲಂಕಾ ಈ ಎಲ್ಲಾ ಭೌಗೋಳಿಕ ಪ್ರದೇಶಗಳನ್ನೆಲ್ಲ ಒಳಗೊಂಡು ಭಾರತವಾಗಿತ್ತು. ಈಗ ಈ ಎಲ್ಲಾ ಪ್ರದೇಶಗಳು ಭಾರತದೊಂದಿಗೆ ಗಡಿಭಾಗವನ್ನ ಹಂಚಿಕೊಂಡಿರ್ತಕ್ಕಂತಹ ನೆರೆಹೊರೆಯ ದೇಶಗಳಾಗಿದ್ದಾವೆ. ವಾಸ್ತವದಲ್ಲಿ ಭಾರತದ ವಿಸ್ತೀರ್ಣತೆಯ ಬಗೆಗೆ ವಿಷ್ಣು ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ. ಏನದು ಉಲ್ಲೇಖ ಅಂತಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದು ಸಂಸ್ಕೃತ ಶ್ಲೋಕ, ವಿಷ್ಣು ಪುರಾಣದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರಗಳ ಉತ್ತರ ದಿಕ್ಕಿಗೆ ಭಾರತ ಇದೆ ಅನ್ನೋ ಅರ್ಥದಲ್ಲಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ. ಹಿಮಾದ್ರಿ ಹಿಮಾಲಯ ಪ್ರದೇಶ, ಹಿಮಾಲಯ ಪರ್ವತದ ದಕ್ಷಿಣಕ್ಕೆ, ಸಮುದ್ರದ ಉತ್ತರಕ್ಕೆ ಭಾರತ ಇದೆ. ಅಲ್ಲಿ ಭರತನ ಸಂತತಿಯವರು ವಾಸವಾಗಿದ್ದಾರೆ ಅನ್ನುವಂತ ಅರ್ಥದಲ್ಲಿ. ಅಂದ್ರೆ ವರ್ಷಂ ಅಂದ್ರೆ ಪ್ರದೇಶ ಅಥವಾ ಭೂಮಿ, ಮತ್ತು ತದ್ ಭಾರತ ನಾಮ ಅಂದ್ರೆ ಭಾರತ ಎನ್ನುವಂತಹ ಹೆಸರನ್ನು ಒಳಗೊಂಡಿದೆ. ಭಾರತ ಅನ್ನುವಂತಹ ಹೆಸರನ್ನು ಒಳಗೊಂಡಿರ್ತಕ್ಕಂಥ ಆ ಭೂ ಪ್ರದೇಶದಲ್ಲಿ ಭರತನ ಸಂತತಿಯವರು ವಾಸಿಸುತ್ತಾರೆ ಅನ್ನುವಂಥ ಅರ್ಥದಲ್ಲಿ. ಪರೀಕ್ಷಾ ದೃಷ್ಟಿಯಿಂದ ಈ ವಿಷಯ ಅಷ್ಟೇನು ಮಹತ್ವ ಅಲ್ಲದೆ ಇದ್ರೂ ಕೂಡ ನಮಗೆ ಪ್ರಾಚೀನ ಗ್ರಂಥಗಳು ಭಾರತದ ವೈಶಾಲ್ಯವನ್ನ ಎಲ್ಲಿಯವರೆಗೆ ಗುರುತಿಸುತ್ತವೆ ಎನ್ನುವಂತಹ ಒಂದು ವಿಷಯದ ದೃಷ್ಟಿಕೋನದಿಂದ ಒಂದು ಮಹತ್ವದ ಸಂಗತಿ. ನಂತರವಾಗಿ ನಾವು ಚರ್ಚಿಸಬೇಕಾದಂತಹ ಸಂಗತಿ ಏನು ಅಂತಂದ್ರೆ, ಭಾರತವನ್ನ ಒಂದು ಉಪಖಂಡ, ಸಬ್ ಕಾಂಟಿನೆಂಟ್ ಅಂತ ಕೂಡ ಕರಿತೇವೆ. ಅದರ ಭೌಗೋಳಿಕ ವಿಸ್ತೀರ್ಣತೆಯನ್ನು ಗಮನದಲ್ಲಿಟ್ಟುಕೊಂಡು ಏನು ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ಅನ್ನುವಂತಹ ಒಂದು ಈ ಭೂಪ್ರದೇಶ ಏನಿದೆಲ್ಲ, ಆ ಭೂಪ್ರದೇಶಕ್ಕೆ ಹಲವಾರು ನಾಮಧೇಯಗಳಿದ್ದಾವೆ, ಹಲವಾರು ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಅವೆಲ್ಲ ಏನಪ್ಪಾ ಅಂತಂದ್ರೆ, ಭರತ ಭೂಮಿ, ಭರತಖಂಡ, ಭರತ ವರ್ಷ, ಭಾರತ ಅಂದ್ರೆ ಭಾರತಕ್ಕೆ ಇರ್ತಕ್ಕಂತಹ ವಿವಿಧ ಹೆಸರುಗಳ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೀವಿ. ಹಾಗೇನೆ ಜಂಬೂ ದ್ವೀಪ,
ಇಂಡಿಯಾ, ಹಿಂದೂಸ್ತಾನ, ಈ ರೀತಿಯಾಗಿ ಹಲವಾರು ನಾಮಗಳಿಂದ ಈ ಒಂದು ಭೂಪ್ರದೇಶ ಕರೆಯಲ್ಪಟ್ಟಿದೆ. ಬಹಳ ಮುಖ್ಯವಾಗಿ ಭರತ ಭೂಮಿ, ಭರತ ವರ್ಷ, ಭರತಖಂಡ, ಭಾರತ ಈ ಎಲ್ಲಾ ಹೆಸರುಗಳು ಹೇಗೆ ಬಂದು ಅನ್ನುವಂತ ಅಂಶವನ್ನು ನೋಡೋದಾದ್ರೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ. ಏನು? ದುಷ್ಯಂತ ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಉಲ್ಲೇಖ, ಮಹಾಭಾರತದಲ್ಲಿ ಬರ್ತಕ್ಕಂತಹ ಒಂದು ಸನ್ನಿವೇಶ. ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರ ಭರತ ಅನ್ನುವಂಥವನು ಈ ವಿಶಾಲ ಭೂಪ್ರದೇಶವನ್ನ ಆಳಿದ್ದ. ಹಾಗಾಗಿ ಇದನ್ನ ಭಾರತ, ಭರತ, ಭರತ ಭೂಮಿ, ಭರತ ವರ್ಷ, ಭರತಖಂಡ, ಭಾರತ ಅನ್ನುವಂತಹ ಈ ಹೆಸರಿನ ಉಲ್ಲೇಖಗಳು ಇವುಗಳಲ್ಲಿ ನಾವು ನೋಡ್ತೇವೆ. ಹಾಗೇನೆ ಜಂಬೂ ದ್ವೀಪ ಎಂದು ಕರೆಯುವುದಕ್ಕೆ ಕಾರಣ ದ್ವೀಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸುತ್ತಲೂ ನೀರಿನಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂತಹ ಪ್ರದೇಶ ಅಂತಕ್ಕಂಥದ್ದು. ಹಿಂದೂ ಧರ್ಮದ ಗ್ರಂಥಗಳು, ಜೈನ ಧರ್ಮದ ಗ್ರಂಥಗಳು, ಬೌದ್ಧ ಧರ್ಮದ ಗ್ರಂಥಗಳು ಈ ಒಂದು ಭೂಪ್ರದೇಶವನ್ನ ಒಂದು ಪ್ರತ್ಯೇಕವಂತಹ ಪ್ರಪಂಚದ 7 ಖಂಡಗಳಲ್ಲಿ ಒಂದು ಎನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವೆ. ಹಾಗಾಗಿ ಅಂದ್ರೆ ಹಿಮಾಲಯ ಒಳಗೊಂಡಿರ್ತಕ್ಕಂಥ ಹಿಮಾಲಯದಿಂದ ಈ ಕಡೆ ಇರತಕ್ಕಂತಹ ಒಂದು ಪ್ರದೇಶ ಒಂದು ಜಂಬೂ ಹಣ್ಣಿನ ಆಕಾರದಲ್ಲಿ, ಬಹುಶಃ ಆ ಒಂದು ರೇಖಾಚಿತ್ರ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲದೆ ಇದ್ದಿರಬಹುದು. ಜಂಬೂ ದ್ವೀಪ ಅಂತಂದ್ರೆ ಚೆರ್ರಿ ಫ್ರೂಟ್ ಅಂತ ಏನ್ ಕರಿತೀವಿ ನಾವು, ಜಂಬೂ ಹಣ್ಣು. ಆಕಾರವನ್ನು ಹೋಲ್ತಾ ಇತ್ತು. ನಾನೇನ್ ಹೇಳಿದೆ, ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ, ನೇಪಾಳ, ಭೂತಾನ, ಚೈನಾ, ಬಾಂಗ್ಲಾದೇಶ್, ಮಯನ್ಮಾರ್, ಶ್ರೀಲಂಕಾ ಈ ಎಲ್ಲಾ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂತಹ ಭಾರತ ಭೂಪ್ರದೇಶ ಜಂಬೂ ಹಣ್ಣನ್ನು ಹೋಲ್ತಾ ಇತ್ತು. ಆದ್ರಿಂದ ಅದಕ್ಕೆ ಜಂಬೂ ದ್ವೀಪ ಎನ್ನುವಂತಹ ಹೆಸರು ಬಂತು ಅಂತೇಳಿ ನೋಡಿದೆವು. ಇದು ಕೂಡ ಪೌರಾಣಿಕ ಹಿನ್ನೆಲೆ ಇರ್ತಕ್ಕಂತಹ ವಿಷಯ. ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿಯವರೆಗಿನ ಅನುಭವದ ಮೇಲೆ ಹೇಳುವುದಾದ್ರೆ ಈ ವಿಷಯಗಳನ್ನು ಏನು ಕೇಳೋದಿಲ್ಲ. ಆದ್ರೆ ಜ್ಞಾನದ ದೃಷ್ಟಿಯಿಂದ ಈ ಎಲ್ಲ ಸಂಗತಿಗಳು ನಮಗೆ ತಿಳಿದಿರಬೇಕು. ಆದ್ರೆ ಪರೀಕ್ಷಾ ದೃಷ್ಟಿಯಿಂದ ಬರಬಹುದಾದಂತಹ ಸಂಗತಿ ಅಂತಂದ್ರೆ ಇಂಡಿಯಾ ಮತ್ತು ಹಿಂದೂಸ್ತಾನ. ಹಾಗಿದ್ರೆ ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಹೇಗೆ ಬಂತು ಎನ್ನುವುದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಪ್ರಶ್ನೆನೂ ಇದೆ, ಹಾಗಾಗಿ ಕೇಳಿನೂ ಇದ್ದಾರೆ, ಕೇಳಲೂಬಹುದು. ಭಾರತಕ್ಕೆ ಇಂಡಿಯಾ ಎಂದು ಹೆಸರು ಬರುವುದಕ್ಕೆ ಕಾರಣರಾದವರು ಗ್ರೀಕರು. ನಾವೇನು ಅಲೆಕ್ಸಾಂಡರ್ನ ದಾಳಿ ಅಂತೇಳಿ ನಾವು ಪ್ರಥಮ PUC ಯಲ್ಲಿ ನೋಡಿದ್ವಲ್ಲ, ಆ ಒಂದು ಸಂದರ್ಭ ಮತ್ತು ಅದಾದ ನಂತರ ಗ್ರೀಕರು ನಮ್ಮ ದೇಶಕ್ಕೆ ಬರುವಂತಹ ಅವಕಾಶಗಳು, ಬಂದು ಹೋಗುವಂತಹ ಅವಕಾಶಗಳು ಸೃಷ್ಟಿಯಾದ ಮೇಲೆ ಆ ಒಂದು ಪ್ರಭಾವದಿಂದ ಇಂಡಿಯಾ ಅಂತ ಹೆಸರು ಬರುತ್ತೆ. ಕಾರಣ ಇಷ್ಟೇ, ಭಾರತದ ಒಂದು ಪ್ರಮುಖ ನದಿಯಾದಂತಹ ಸಿಂಧೂ ನದಿ, ಆ ನದಿಯನ್ನ ಗ್ರೀಕರು ಇಂಡಸ್ ಅಂತ ಉಚ್ಚಾರ ಮಾಡಿದರು. ಕೆಲವೊಂದು ಭಾಷಾ ವೈಶಿಷ್ಟ್ಯತೆಗಳಿರ್ತವೆ. ಕೆಲವೊಂದು ಭಾಷೆಯಲ್ಲಿ ಕೆಲವೊಂದು ಶಬ್ದಗಳನ್ನ ಅಪಭ್ರಂಶ ರೂಪದಲ್ಲಿ ಆಗಲಿ, ಭಿನ್ನ ಉಚ್ಚಾರದಲ್ಲಿ ಆಗಲಿ ಮಾಡುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಭಾಗದಲ್ಲಿ ತೆಲುಗು ವ್ಯಾಪಕವಾಗಿ ಬಳಕೆ ಆಗುತ್ತೆ. ತೆಲುಗಿನಲ್ಲಿ ಲಾ ಎನ್ನುವಂತಹ ಶಬ್ದ ಲಾ ಅನ್ನುವಂತಹ ರೀತಿಯಲ್ಲಿ ಬಳಕೆ ಹೇಗಾಗುತ್ತೋ ಹಾಗೆ ಏನೋ ಭಾಷಾ ವೈಶಿಷ್ಟ್ಯತೆ, ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಬೇಡ. ಗ್ರೀಕರು ಭಾರತದ ಒಂದು ಪ್ರಮುಖ ನದಿಯಾದಂತಹ, ಭಾರತದ ವಾಯುವ್ಯ ಭಾಗದಲ್ಲಿದೆ,
ಭಾರತವನ್ನ ಪ್ರವೇಶಿಸಿದಂತಹ ಪ್ರಾಚೀನ ಕಾಲದಲ್ಲಿ ಭಾರತದ ಪ್ರವೇಶಿಸಿರ್ತಕ್ಕಂತಹ ಯಾವುದೇ ವಿದೇಶಿಯರು ಸಿಂಧು ನದಿಯನ್ನು ಹಾದು ಬರುವುದೊಂದೇ ಮಾರ್ಗ ಇತ್ತು. ಕಾಲಾನಂತರದಲ್ಲಿ ಬೇರೆ ಬೇರೆಯಾಗಿರಬಹುದು. ಆ ಸಿಂಧು ನದಿಯನ್ನ ಇಂಡಸ್ ಅನ್ನುವಂತಹ ರೀತಿಯಲ್ಲಿ ಉಚ್ಚಾರ ಮಾಡ್ತಾರೆ. ಕಾಲಾನಂತರದಲ್ಲಿ ಆ ಸಿಂಧು ನದಿ ಇಂಡಸ್ ಅನ್ನುವಂತಹ ಶಬ್ದ ಇಂಡೋಯಿ ಎಂದು ಪರಿವರ್ತನೆ ಅಥವಾ ಅಪಭ್ರಂಶ ಅಥವಾ ಬದಲಾವಣೆ ಆಗಿರುತ್ತೆ. ಆ ಇಂಡೋಯಿ ಮತ್ತೆ ಕಾಲಾನಂತರದಲ್ಲಿ ಇಂಡಿಯಾ ಆಯಿತು ಅನ್ನುವಂತಹ ಅಂಶವನ್ನು ನಾವು ನೋಡಬಹುದು. ಸೊ ನೇರವಾಗಿ ಉತ್ತರ ಹೇಳ್ತಾ ಇದ್ದೇನೆ. ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರುವುದಕ್ಕೆ ಗ್ರೀಕರು ಕಾರಣ. ಗ್ರೀಕರು ಸಿಂಧೂ ನದಿಯನ್ನ ಇಂಡಸ್ ಎಂದು ಕರೆದು ಕಾಲಾನಂತರದಲ್ಲಿ ಇಂಡೋಯಿ ಅನ್ನುವಂತಹ ಹೆಸರಿನಿಂದ ಕರೆದಿದ್ರು. ಆ ಇಂಡೋಯಿ ಇಂಡಿಯಾ ಎಂದು ಪರಿವರ್ತನೆಯಾಗಿದೆ ಅನ್ನುವಂಥದ್ದು. ಹಾಗೆ ಹಿಂದೂಸ್ತಾನ ಎನ್ನುವಂತಹ ಹೆಸರು ಹೇಗೆ ಬಂತು ಅನ್ನುವಂಥದ್ದು. ಇದು ಮಧ್ಯಕಾಲದಲ್ಲಿ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಮಧ್ಯಕಾಲೀನ ಒಂದು ಕಾಲಘಟ್ಟದಲ್ಲಿ ಭಾರತಕ್ಕೆ ಹಿಂದೂಸ್ತಾನ ಅನ್ನುವಂತಹ ಹೆಸರು ಬಂತು. ಇದಕ್ಕೆ ಅಂದ್ರೆ ಭಾರತಕ್ಕೆ ಹಿಂದೂಸ್ತಾನ ಎಂದು ಹೆಸರು ಬರೋದಕ್ಕೆ ಕಾರಣೀಭೂತರಾದವರು ಪರ್ಷಿಯನ್ನರು. ಯಾರು? ಪರ್ಷಿಯನ್ನರು. ಅವರು ಸೇಮ್ ಇದೇ ಸಿಂಧೂ ನದಿಯನ್ನ ಹಿಂದೂ ಎಂದು ಉಚ್ಚಾರ ಮಾಡ್ತಾರೆ, ಹಿಂದೂ ಎಂದು ಕರೀತಾರೆ. ಆ ಹಿಂದೂ ನದಿಯ ಆ ಕಡೆರ್ತಕ್ಕಂತಹ ಪ್ರದೇಶ ಸ್ಥಾನ, ಹಿಂದೂಸ್ಥಾನ ಅನ್ನುವಂಥ ರೀತಿಯಲ್ಲಿ ಅವರು ಆ ಒಂದು ಹೆಸರನ್ನ ಬಳಸ್ತಾರೆ. ಹಾಗಾಗಿ ಭಾರತಕ್ಕೆ ಹಿಂದೂಸ್ತಾನ ಎಂದು ಹೆಸರು ಬರೋದಕ್ಕೆ ಕಾರಣರಾದವರು ಪರ್ಷಿಯನ್ನರು, ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರೋದಕ್ಕೆ ಕಾರಣರಾದವರು ಗ್ರೀಕರು ಅಂತಕ್ಕಂಥ. ನಂತರ ಭಾರತದ ಬಗ್ಗೆ ಮತ್ತಷ್ಟು ಪರಿಚಯಾತ್ಮಕ ವಿಷಯಗಳನ್ನ ಚರ್ಚಿಸೋಣ. ನಮಗೆ ಭಾರತ ಭೂಪಟ ಅಥವಾ ನಕ್ಷೆ ಮೈಂಡ್ ಅಲ್ಲಿ ಇದೆ. ಅದರ ಆಕಾರ, ಅದರ ಅಪಿಯರೆನ್ಸ್ ನಮ್ಮ ಮನಸ್ಸಲ್ಲಿದೆ. ಸೊ ಆ ಭಾರತವನ್ನ ಉತ್ತರ ಭಾರತವನ್ನ ಆರ್ಯಾವರ್ತ ಏನಂತ ಕರೀತಾರೆ? ಆರ್ಯಾವರ್ತ ಅಂದ್ರೆ ಆರ್ಯರ ನಾಡು ಅನ್ನುವಂತಹ ಅರ್ಥದಲ್ಲಿ ಆರ್ಯಾವರ್ತ ಎಂದು ಕರೆಯಲ್ಪಡ್ತಾ ಇದೆ. ಹಾಗೆಯೇ ಉಳಿದ ಈ ದಕ್ಷಿಣ ಭೂಭಾಗವನ್ನ, ದಕ್ಷಿಣ ಭಾರತವನ್ನ ದಕ್ಷಿಣಾಪಥ, ದಕ್ಷಿಣದ ನಾಡು ಅನ್ನುವಂಥ ಅರ್ಥದಲ್ಲಿ ಭಾರತವನ್ನ ಉತ್ತರಾಪಥ ಅಂದ್ರೆ ಆರ್ಯಾವರ್ತ, ಉತ್ತರಾಪಥಕ್ಕೆ ಆರ್ಯಾವರ್ತಕ್ಕೆ ಉತ್ತರಾಪಥ ಅನ್ನುವಂತಹ ಒಂದು ಹೆಸರು ಕೂಡ ಇದೆ. ಆದ್ರೆ ನಾವು ಇದಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಿಲ್ಲಿ. ಆರ್ಯಾವರ್ತ ಉತ್ತರದ ಭಾಗ ಆರ್ಯಾವರ್ತ ಎಂದು ಕರೆಯಲ್ಪಡ್ತದೆ. ದಕ್ಷಿಣದ ಪ್ರದೇಶ ಅಥವಾ ದಕ್ಷಿಣ ಭಾರತ ದಕ್ಷಿಣಾಪಥ ಅನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುತ್ತೆ ಅಂತಕ್ಕಂಥದ್ದು. ಇದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾರತದ ಭೌಗೋಳಿಕ ಹಿನ್ನೆಲೆ ಅಂದ್ರೆ ಸರಿಹದ್ದುಗಳು, ಗಡಿಭಾಗಗಳು, ಭಾರತಕ್ಕೆ ಇದ್ದ ಹಲವಾರು ನಾಮಗಳು ಯಾವುವು, ಅವು ಹೇಗೆ ಬಂದವು ಅಂತಕ್ಕಂಥದ್ದು, ಭಾರತವನ್ನ ಉತ್ತರ ಪಥ ಅಥವಾ ಆರ್ಯಾವರ್ತ ಮತ್ತು ದಕ್ಷಿಣ ಪಥ ಅನ್ನುವಂಥ ಅರ್ಥದಲ್ಲಿ ಎರಡು ಭಾಗಗಳಿಗೆ ವಿಂಗಡಿಸಿರುವಂತಹ ವಿಷಯವನ್ನ ತಿಳಿದುಕೊಂಡಾದ ಮೇಲೆ ಮತ್ತೊಂದು ಪ್ರಮುಖ ಸಂಗತಿಯ ಕಡೆ ನಾವು ಹೋಗ್ತಾ ಇದ್ದೇವೆ. ಅದು ಏನಪ್ಪಾ ಅಂತಂದ್ರೆ ಭಾರತದ ಇತಿಹಾಸದ ಮೇಲೆ ಭೌಗೋಳದ ಪ್ರಭಾವ, ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟರಿ ಅಂತಕ್ಕಂಥ. ದ್ವಿತೀಯ PUCಯ ಇತಿಹಾಸ ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲೋ ಭೂಗೋಳ ಅನ್ನುವಂತಹ ಶಬ್ದವನ್ನು ಬಳಸ್ತಾ ಇದ್ದೇವೆ. ಇತಿಹಾಸದ ವಿದ್ಯಾರ್ಥಿಗಳಾಗಿ
ಭೂಗೋಳದ ಬಗ್ಗೆ ಚರ್ಚೆ ಮಾಡುವಂತಹ ಪ್ರಮೇಯ ಏನಿತ್ತು ಅನ್ನುವಂತಹ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸಂಘಟನೆ ಹೇಳ್ತಾ ಇದ್ದೇನೆ. ಒಬ್ಬ ವಿದ್ವಾಂಸರು ರಿಚರ್ಡ್ ಹ್ಯಾಕ್ಲಿಯಟ್ ಅಂತಕ್ಕಂಥವ್ರು, ಪರೀಕ್ಷಾ ದೃಷ್ಟಿಯಿಂದ ರಿಚರ್ಡ್ ಹ್ಯಾಕ್ಲಿಯಟ್ ಬಗ್ಗೆ ಏನು ನಿಮಗೆ ಕೇಳೋದಿಲ್ಲ, ಆದ್ರೆ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಒಂದು ಉಲ್ಲೇಖವನ್ನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಭೂಗೋಳಶಾಸ್ತ್ರ ಮತ್ತು ಕಾಲಗಣನಾಶಾಸ್ತ್ರ ಇತಿಹಾಸಕ್ಕೆ ಎರಡು ಕಣ್ಣುಗಳು ಅಂತ ಹೇಳ್ತಾರೆ ಅವರು. ಏನಂತಾರೆ? ಭೂಗೋಳಶಾಸ್ತ್ರ ಮತ್ತು ಕಾಲಗಣನಾಶಾಸ್ತ್ರ ಇತಿಹಾಸಕ್ಕೆ ಎರಡು ಕಣ್ಣುಗಳಿದ್ದಂತೆ ಅನ್ನುವಂತಹ ಅಭಿಪ್ರಾಯವನ್ನ ವಿದ್ವಾಂಸರಾದಂತಹ ರಿಚರ್ಡ್ ಹ್ಯಾಕ್ಲಿಯಟ್ ಅಂತಕ್ಕಂಥವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಹೇಗೆ ನಾವು ಒಂದು ಕಣ್ಣಿನಿಂದ ಸಂಪೂರ್ಣವಾದಂತಹ ದೃಷ್ಟಿಯನ್ನ ಹಾಯಿಸಲಿಕ್ಕೆ ಆಗುವುದಿಲ್ಲವೋ ಹಾಗೆ ಭೂಗೋಳಶಾಸ್ತ್ರದ ಪ್ರಮೇಯವಿಲ್ಲದೆ ಇತಿಹಾಸ ಅರ್ಥಪೂರ್ಣವಾಗಲಾರದು ಮತ್ತು ಕಾಲಗಣನಾಶಾಸ್ತ್ರದ ಪ್ರಮೇಯವಿಲ್ಲದೆ ಕೂಡ ಇತಿಹಾಸ ಅರ್ಥಪೂರ್ಣವಾಗಲಾರದು ಅನ್ನುವಂತ ಅರ್ಥದಲ್ಲಿ ಹೇಳಿದ್ದಾರೆ. ಅಂದ್ರೆ ನಾವು ಕಾಲಗಣನಾಶಾಸ್ತ್ರದ ಬಗೆಗೆ ಕಾಲಗಣನ ಏನು ಕಾಲಾನುಕ್ರಮಣಿಕೆಯಲ್ಲಿ ಅನ್ನುವಂತಹ ಅಂಶ ನಾವೇನು ಪ್ರಥಮ PUCಯಲ್ಲಿ ಪರಿಚಯ ಮಾಡಿಕೊಂಡಿದ್ದೇವಲ್ಲ, ಹಾಗೆ ಅಂದ್ರೆ ಕಾಲವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ ಕಾಲಗಣನಾ ಶಾಸ್ತ್ರ. ಇದಾದ ನಂತರ ಈ ಭೂಗೋಳ ಭಾರತದ ಇತಿಹಾಸದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿದೆ ಅನ್ನುವಂಥದ್ದು ನಮ್ಮ ಚರ್ಚಿತ ಅಂಶ. ಅಂದ್ರೆ ಭಾರತದ ಇತಿಹಾಸದ ಮೇಲೆ ಭೌಗೋಳಿಕ ಅಂಶಗಳ ಪ್ರಭಾವ ಅನ್ನುವಂತಹ ವಿಷಯದ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಅಂದ್ರೆ ಬೇರೆ ಪದಗಳಲ್ಲಿ ಶಬ್ದಗಳಲ್ಲಿ ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ದೇಶದ ಇತಿಹಾಸವು ಆ ದೇಶದ ಭೌಗೋಳಿಕ ಅಂಶಗಳಿಂದ ಪ್ರಭಾವಿತಗೊಂಡಿರುತ್ತದೆ. ದ ಹಿಸ್ಟರಿ ಆಫ್ ಎ ಪರ್ಟಿಕ್ಯುಲರ್ ಕಂಟ್ರಿ is influenced by the geographical features of that particular country ಅನ್ನುವಂತ ಅರ್ಥದಲ್ಲಿ. ಅಂದ್ರೆ ಭೌಗೋಳಿಕ ಅಂಶಗಳ ಪ್ರಮೇಯ ಇಲ್ಲದೆ ಇತಿಹಾಸ ಹುಟ್ಟಲಾರದು, ಅಥವಾ ಒಂದು ದೇಶದ ಇತಿಹಾಸದ ಮೇಲೆ ಆ ದೇಶದ ಭೌಗೋಳಿಕ ಅಂಶಗಳು ಪ್ರಭಾವಿತಗೊಳಿಸಿರುತ್ತವೆ ಅನ್ನುವಂತ ಅರ್ಥದಲ್ಲಿ ನಾನು ಈ ಮಾತನ್ನು ಹೇಳಿದ್ದೇನೆ. ಹಾಗಿದ್ರೆ ಭಾರತದ ಭೌಗೋಳಿಕ ಅಂಶಗಳು ಯಾವುವು ಅನ್ನುವಂಥ ಅಂಶವನ್ನು ಈಗ ನಾವು ನೋಡ್ಕೋಬೇಕಾಗುತ್ತೆ. ಆಮೇಲೆ ಪ್ರಭಾವದ ಬಗ್ಗೆ ಮಾತಾಡೋಣ. ಭೌಗೋಳಿಕವಾಗಿ ಭಾರತವನ್ನ ವಿವಿಧ ವಿದ್ವಾಂಸರು ವಿವಿಧ ರೀತಿಯಲ್ಲಿ ವಿಂಗಡಿಸಿದ್ದರೆ ಪ್ರಮುಖವಾಗಿ 6 ಭಾಗಗಳಾಗಿ ಭಾರತವನ್ನ ಭೌಗೋಳಿಕವಾಗಿ ವಿಂಗಡಿಸಬಹುದು. ಯಾವ್ಯಾವು ಅಂತಂದ್ರೆ, ಒಂದನೇದು ಹಿಮಾಲಯ ಪರ್ವತಗಳು, ಎರಡನೆಯದು ಉತ್ತರದ ಬಯಲು ಅಥವಾ ಉತ್ತರದ ಬಯಲು ಪ್ರದೇಶ, ಮರುಭೂಮಿ, ಪರ್ವತಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ಅಥವಾ ತೀರ ಪ್ರದೇಶಗಳು ಅನ್ನುವಂಥ ರೀತಿಯಲ್ಲಿ 6 ಭಾಗಗಳಾಗಿ ಭಾರತವನ್ನ ಭೌಗೋಳಿಕವಾಗಿ ವಿಂಗಡಿಸಲಾಗಿದೆ.
ಅಂದ್ರೆ ಭಾರತದ ಭೌಗೋಳಿಕ ಅಂಶಗಳು ಈ 6 ಅಂತಕ್ಕಂಥದ್ದು. 2 ಅಂಕಕ್ಕೆ ನಿಮ್ಗೆ ಒಂದು ಪ್ರಶ್ನೆ ಇರುತ್ತೆ. ಭಾರತದ ಯಾವ್ದಾದ್ರು 2 ಭೌಗೋಳಿಕ ಲಕ್ಷಣಗಳು ಅಥವಾ ಭೌಗೋಳಿಕ ಅಂಶಗಳನ್ನು ತಿಳಿಸಿದ್ರೆ ಈ 6ರಲ್ಲಿ ಯಾವ್ದಾದ್ರು 2 ಬರೀಬಹುದು, ಅಥವಾ ಭಾರತದ ಭೌಗೋಳಿಕ ಲಕ್ಷಣಗಳು ಯಾವುವು ಅಂತ ಹೇಳಿದ್ರೆ ಈ 6 ಬರೀಬೇಕಾಗುತ್ತೆ. 2 ಅಂಕದ ಪ್ರಶ್ನೆ ನಿಮ್ಗೆ ಇದೆ. ಈ ನಿರ್ದಿಷ್ಟ ಭೌಗೋಳಿಕ ಅಂಶಗಳು ಭಾರತದ ಇತಿಹಾಸದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಿದವೆ ಅನ್ನುವುದು ಈಗ ನಾವು ಚರ್ಚಿಸಬೇಕಾದಂತಹ ವಿಷಯ. 5 ಅಂಕದ ಪ್ರಶ್ನೆಯೂ ಕೂಡ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಿಮಾಲಯ ಪರ್ವತಗಳು. ನಾವು ಆರಂಭದಲ್ಲಿ ಹೇಳಿದ್ವಿ ಉತ್ತರ ಏನು ಶ್ಲೋಕ ಅದು, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ. ಅಂದ್ರೆ ಹಿಮಾಲಯ ಪರ್ವತ ಇದೆ, ಹಿಮಾಲಯ ಪರ್ವತದ ದಕ್ಷಿಣಕ್ಕೆ ಈ ಭೂಪ್ರದೇಶ ಇದೆ ಅಂತೇಳಿ ವಿಷ್ಣು ಪುರಾಣ ಉಲ್ಲೇಖಿಸ್ತಾ ಇದೆ ಅಂತ ನೋಡಿದ್ವಲ್ಲ. ಆ ಹಿಮಾಲಯ ಏನೆಲ್ಲ ಏನು ಭಾರತದ ಇತಿಹಾಸದ ರೂಪಕಲ್ಪನೆಯಲ್ಲಿ ತನ್ನ ಪಾತ್ರವನ್ನ ವಹಿಸಿದೆ ಅನ್ನುವಂತ ಅಂಶವನ್ನು ನೋಡೋದಾದ್ರೆ, ಒಂದನೆಯದು ಅದು ಏಷಿಯಾ ಖಂಡದ ಇತರ ದೇಶಗಳಿಂದ ಭಾರತವನ್ನ ಪ್ರತ್ಯೇಕವಾಗಿಸಿದೆ. ಅಂದ್ರೆ ಏಷಿಯಾ ಖಂಡದಲ್ಲಿ ಬರ್ತಕ್ಕಂತಹ ಇತರ ದೇಶಗಳು ಅಂದ್ರೆ ನಮ್ಮ ದೇಶದ ದಕ್ಷಿಣ ಭಾಗಕ್ಕೆ ಏನೆಲ್ಲ ಮತ್ತೆ ಬೇರೆ ಬೇರೆ ಒಂದು ವಿಸ್ತಾರವಾಗಿ ಏಷಿಯಾ ಖಂಡ ವ್ಯಾಪಿಸಿದೆ. ಆ ಏಷಿಯಾ ಖಂಡದ ಬೇರೆ ದೇಶಗಳು, ಇತರ ದೇಶಗಳು, ನಾನು ಈಗೇನು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳ ಅಂತೇಳಿ ಹೇಳಿದ್ನಲ್ಲ, ಅವುಗಳನ್ನ ಹೊರತುಪಡಿಸಿ ಉಳಿದ ದೇಶಗಳಿಂದ ಭಾರತವನ್ನ ಪ್ರತ್ಯೇಕವಾಗಿರಿಸಿದೆ. ಅದರಿಂದ ಏನು ಪ್ರಯೋಜನ? ಇಲ್ಲಿ ಒಂದು ಪ್ರತ್ಯೇಕ ಸಂಸ್ಕೃತಿ ಹುಟ್ಟಿಕೊಳ್ಳುವುದಕ್ಕೆ ಕಾರಣವಾಯಿತು. ಅದು ಹೋಲಿಕೆ ಮಾಡಿದ್ರೆ ಏಷ್ಯಾದ ಇತರ ದೇಶಗಳು ಅಥವಾ ಪಾಶ್ಚಾತ್ಯ ದೇಶಗಳು ಅಥವಾ ಪ್ರಪಂಚದ ಇತರ ಯಾವುದೇ ದೇಶಗಳಿಗಿಂತ ಭಾರತದಲ್ಲಿ ಒಂದು ಪ್ರತ್ಯೇಕ ಸಂಸ್ಕೃತಿ ಇದ್ರೆ ಅದಕ್ಕೆ ಕಾರಣ ಹಿಮಾಲಯ ಪರ್ವತಗಳು. ಅಂದ್ರೆ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಲ್ಪಟ್ಟಿರುವುದರಿಂದ ಇಲ್ಲೊಂದು ಪ್ರತ್ಯೇಕವಾದಂತಹ ಸ್ವತಂತ್ರವಾದಂತಹ ಸಂಸ್ಕೃತಿ ಹುಟ್ಟುವುದಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು. ಇನ್ನು 2ನೇ ವಿಚಾರ, ಉತ್ತರದಿಂದ ಬರುವ ಶೀತ ಮಾರುತಗಳನ್ನ ತಡೆ ಹಿಡಿಯುತ್ತದೆ ಅನ್ನುವಂತ. ಅಂದ್ರೆ ನಮಗೆ ಗ್ಲೋಬ್ ಏನು ಭೂಗೋಳದ ಬಗ್ಗೆ ಪರಿಚಯ ಇದೆ. ಗ್ಲೋಬ್ನ 2 ತುದಿಗಳನ್ನ ಉತ್ತರ ಧ್ರುವ, ದಕ್ಷಿಣ ಧ್ರುವ ಅಂತೇಳಿ ನೋಡಿದೀವಿ ಏನು ಹೈಸ್ಕೂಲ್ ತರಗತಿಗಳಲ್ಲಿ ಭೂಗೋಳ ಶಾಸ್ತ್ರದಲ್ಲಿ. ಆ ಉತ್ತರ ಧ್ರುವ ಅತ್ಯಂತ ಶೀತಮಯ ವಾತಾವರಣವನ್ನು ಹೊಂದಿರತಕ್ಕಂತಹದ್ದು ಅನ್ನುವಂಥ ಅಂಶವನ್ನು ಕೂಡ ನೀವು ತಿಳ್ಕೊಂಡಿರ್ತೀರಿ. ಸುಮಾರು 8,000 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರ ಇದ್ದಾವೆ ಕೆಲವು ಭಾಗಗಳಲ್ಲಿ ಹಿಮಾಲಯ ಪರ್ವತದ ಕೆಲವು ಪ್ರದೇಶಗಳು, ಕೆಲವು ನಿರ್ದಿಷ್ಟ ಸ್ಥಳಗಳು. ಅಷ್ಟು ಎತ್ತರ ಈ ಪರ್ವತ ಶ್ರೇಣಿಗಳು ಇರುವುದರಿಂದ ಉತ್ತರದಿಂದ ಬೀಸುವಂತಹ ಶೀತ ಮಾರುತಗಳು ನಮ್ಮ ದೇಶದ ವಾತಾವರಣವನ್ನ ಏನು ಸೇರುವುದಕ್ಕೆ ಆಗದೆ ಅಲ್ಲಿಗೆ ತಡೆ ಹಿಡಿಯಲ್ಪಡ್ತವೆ. ಹಾಗಾಗಿ ನಮ್ಮ ದೇಶ ಸಮಶೀತೋಷ್ಣ ಪ್ರದೇಶದಲ್ಲಿ ಬೀಳುತ್ತೆ. ಭೂಗೋಳದಲ್ಲಿ ನಾವು ನೋಡಿದೀವಿ ಏನು ಶೀತ ವಲಯದ ಪ್ರದೇಶಗಳಲ್ಲಿ ಅನುಕೂಲಗಳೇನು, ಅನಾನುಕೂಲಗಳೇನು, ಉಷ್ಣ ವಲಯದಲ್ಲಿ ಇರ್ತಕ್ಕಂತಹ ಅನುಕೂಲಗಳೇನು, ಅನಾನುಕೂಲಗಳೇನು, ಸಮಶೀತೋಷ್ಣ ವಲಯಗಳಲ್ಲಿರ್ತಕ್ಕಂತಹ ಅನುಕೂಲಗಳೇನು, ಅನಾನುಕೂಲಗಳೇನು ಅನ್ನುವಂಥ ಅಂಶಗಳನ್ನೆಲ್ಲ ನೋಡಿದಿರ್ತಾನೆ. ಹಾಗಾಗಿ ಹಿಮಾಲಯ ಪರ್ವತಗಳು ಉತ್ತರದಿಂದ ಬೀಸುವ ಶೀತ ಮಾರುತಗಳನ್ನ ತಡೆ ಹಿಡಿಯುವುದರಿಂದ ಭಾರತದಲ್ಲಿ ಅಷ್ಟೇನೂ ಶೀತವಲ್ಲದ, ಅಷ್ಟೇನೂ ಉಷ್ಣವಲ್ಲದ ಸಮಶೀತೋಷ್ಣ ಒಂದು ವಾತಾವರಣವನ್ನು ನಿರ್ಮಿಸುವುದಕ್ಕೆ ಹಿಮಾಲಯ ಪರ್ವತಗಳೇ ಕಾರಣ ಅಂತಕ್ಕಂಥ. ನಂತರ ಅದರಿಂದ ಆಗಿರ್ತಕ್ಕಂಥ ಮತ್ತೊಂದು
ಪ್ರಯೋಜನ ಅಂದ್ರೆ ಜೀವನದಿಗಳ ಉಗಮ. ಏನು? ಜೀವನದಿಗಳ ಉಗಮ ಸ್ಥಾನವಾಗಿ ಹಿಮಾಲಯ ಪರ್ವತ ಭಾರತಕ್ಕೆ ಮಹದುಪಕಾರವನ್ನ ಮಾಡಿದೆ. ಉತ್ತರ ಭಾರತದಲ್ಲಿ ವಾಯುವ್ಯ ಭಾಗದಲ್ಲಿ ಹರಿಯುವಂತಹ ಅನೇಕ ಪ್ರಮುಖ ನದಿಗಳೆಲ್ಲವೂ ಕೂಡ ಹಿಮಾಲಯ ಪರ್ವತಗಳಲ್ಲಿಯೇ ಜನಿಸುತ್ತವೆ. ಆ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿಯುವುದ ಕಾರಣದಿಂದಾಗಿ ಅವುಗಳನ್ನ ಜೀವ ನದಿಗಳು ಅಂತ ಕರೀತಾರೆ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸರಸ್ವತಿ, ಸಿಂಧು ಮುಂತಾದ ಪ್ರದೇಶಗಳು ನದಿಗಳು. ಸೊ ಆ ನದಿಗಳು ಪ್ರವಹಿಸುವುದರಿಂದ ಉತ್ತರದಲ್ಲಿ ಒಂದು ಫಲವತ್ತಾದ ಪ್ರಸ್ಥಭೂಮಿ ನಿರ್ಮಾಣ ಆಗಿದೆ. ಸೊ ಈ ನದಿಗಳಿಂದ ಉತ್ತರದ ಬಯಲು ಫಲವತ್ತಾದ ಮಣ್ಣಿನಿಂದ ಕೂಡಿದೆ. ಆ ಫಲವತ್ತಾದ ಮಣ್ಣು ಮಾನವನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿ ಅಲ್ಲಿ ಸಮೃದ್ಧ ಸಿರಿವಂತಿಕೆಗೆ ಕಾರಣವಾಗಿದೆ. ಆ ಸಮೃದ್ಧತೆ, ಆ ಸಿರಿವಂತಿಕೆಗಳ ಕಾರಣಗಳಿಂದಾಗಿ ಐಹಿಕ ಜೀವನ, ಆಧ್ಯಾತ್ಮಿಕ ಸಂಗತಿಗಳು, ತತ್ವಜ್ಞಾನದ ಬೆಳವಣಿಗೆಗೆ ಕಾರಣವಾಗಿದೆ. ಮಹಾನ್ ಸಾಮ್ರಾಜ್ಯಗಳ ಉಗಮಕ್ಕೆ ಕಾರಣವಾಗಿದ್ದಾವೆ. ಈ ರೀತಿಯಾಗಿ ಹಿಮಾಲಯದಲ್ಲಿ ಹುಟ್ಟಿ ಪ್ರವಹಿಸುವಂತಹ ಜೀವ ನದಿಗಳು ಉತ್ತರದ ಬಯಲನ್ನು ನಿರ್ಮಿಸಿ ಫಲವತ್ತಾದ ಮಣ್ಣು, ಅಲ್ಲಿರ್ತಕ್ಕಂತಹ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ನೇರವಾಗಿ ಉತ್ತರದ ಬಯಲು, ಪರೋಕ್ಷವಾಗಿ ಹಿಮಾಲಯ ಪರ್ವತಗಳು ಕಾರಣವಾಗಿದ್ದಾವೆ ಸ್ನೇಹಿತರೆ. ಹಾಗೇನೆ ಮುಂದುವರೆದು ನಾವು ಮರುಭೂಮಿಯ ಬಗ್ಗೆ ಮಾತನಾಡೋದಾದ್ರೆ, ಆ ಮರುಭೂಮಿ ಮತ್ತು ದಕ್ಷಿಣದಲ್ಲಿರ್ತಕ್ಕಂತಹ ದಟ್ಟ ಕಾಡುಗಳು ಕಷ್ಟ ಸಹಿಷ್ಣುಗಳ ಯುದ್ಧ ಪ್ರಿಯರ ಹೋರಾಟಕ್ಕೆ ಹಿಂಜರಿಯಲಾರದಂತಹ ಧೈರ್ಯ, ಶೌರ್ಯ, ಸಾಹಸಿ ಪ್ರವೃತ್ತಿಯ ಜನರ ಏಳಿಗೆಗೆ, ಜನರ ಉಗಮಕ್ಕೆ ಈ ಒಂದು ಮರುಭೂಮಿಗಳು ಕಾರಣವಾಗಿದೆ. ಉದಾಹರಣೆಗೆ ರಜಪೂತರು. ನೆನಪಿರಲಿ ಸ್ನೇಹಿತರೆ, ಮರುಭೂಮಿಯಿಂದ ಆವೃತವಾಗಿರ್ತಕ್ಕಂತಹ ರಾಜಸ್ಥಾನದಂತಹ ಭೂಪ್ರದೇಶಗಳಲ್ಲಿ ಏಳಿಗೆ ಬಂದಂತಹ ರಜಪೂತ ರಾಜ ಸಂಸ್ಥಾನಗಳು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ಅನೇಕ ವಿದೇಶಿಯರನ್ನ, ಮಹಮ್ಮದೀಯರನ್ನ ಬಹು ವರ್ಷಗಳವರೆಗೆ ತಡೆದಿದ್ದಕ್ಕೆ ಭಾರತದ ಮೇಲೆ ಮಹಮ್ಮದೀಯರ ಆಕ್ರಮಣ ಆಗುವುದಕ್ಕೆ ತಡವಾಗಿತ್ತು, ಲೇಟ್ ಆಗಿತ್ತು. ಹಾಗೇನಾದ್ರೂ ಆಗಿದ್ರೆ ರಜಪೂತರು ಅಷ್ಟೊಂದು ಕಷ್ಟ ಸಹಿಷ್ಣುಗಳು, ಯುದ್ಧ ಪ್ರಿಯರು, ಹೋರಾಟ ಪ್ರಿಯರು ಆಗಿರದೆ ಹೋಗಿದ್ದರೆ ತುಂಬಾ ಮುಂಚೆನೆ ಭಾರತದ ಮೇಲೆ ವಿದೇಶಿಯರು, ಅನ್ಯ ಧರ್ಮೀಯರ ಆಕ್ರಮಣಗಳು ಆಗಿ ಹೋಗ್ತಾ ಇದ್ವು. ತುಂಬಾ ವರ್ಷಗಳವರೆಗೆ ಮಹಮ್ಮದೀಯ ಆಕ್ರಮಣಗಳು ಆಗದ ಹಾಗೆ, ಭಾರತದ ಮೇಲೆ ಮಹಮ್ಮದೀಯ ಆಕ್ರಮಣಗಳು ಆಗದ ಹಾಗೆ ಯಾರಾದ್ರೂ ತಡೆ ಹಿಡಿದಿದ್ರೆ ಅವರು ರಜಪೂತ ರಾಜಮನೆತನದ ಸಾಮ್ರಾಟರು. ಅದಕ್ಕೆ ಕಾರಣ ಅವರ ಕಷ್ಟ ಸಹಿಷ್ಣುತೆ, ಅವರ ಯುದ್ಧ ಕೌಶಲ್ಯ, ವಾರ್ಲೈಕ್ ಆಟಿಟ್ಯೂಡ್. ಅದಕ್ಕೆ ಕಾರಣ ಮರುಭೂಮಿಯಲ್ಲಿದ್ದಂತಹ ಎಲ್ಲಾ ಸವಾಲುಗಳಿಗೆ ಎದರೊಡ್ಡಿ ಜೀವನವನ್ನು ನಡೆಸಿರ್ತಕ್ಕಂತಹ ಮನೋಧರ್ಮದವರು.
ಹೀಗಾಗಿ ಆ ಮರುಭೂಮಿಗಳು ಕೂಡ ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ಪರೋಕ್ಷವಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದವೆ. ನಂತರ ನಾವು ನೋಡ್ತಾ ಇದ್ದೀವಿ ಪರ್ವತಗಳು. ನಮಗೆ ಅನೇಕ ಪರ್ವತಗಳ ಹೆಸರುಗಳನ್ನ ನೆನಪು ಮಾಡಿಕೊಳ್ಬಹುದು. ವಿಂಧ್ಯ, ಸಾತ್ಪುರ, ಅರಾವಳಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಭಾರತದ ವಿವಿಧ ಭಾಗಗಳಲ್ಲಿ ಏನ್ ನೋಡ್ತಾ ಇದೀವಿ, ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸುವುದಕ್ಕೆ ಕಾರಣವಾಗಿರ್ತಕ್ಕಂತಹ ವಿಂಧ್ಯದಿಂದ ಹಿಡಿದು ವಿಂಧ್ಯ ಪರ್ವತ, ಮೇರು ಪರ್ವತ ಅಂತ ಕೂಡ ಕರಿತೀವಿ ನಾವು. ಆ ವಿಂಧ್ಯ ಪರ್ವತದಿಂದ ಆದಿಯಾಗಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳವರೆಗೆ. ನಾವು ಪಶ್ಚಿಮ ಘಟ್ಟ ಅಂದ್ರೆ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಂತಾನೆ ಹೇಳ್ತೀವಿ. ತಮಿಳುನಾಡಿನಲ್ಲಿರ್ತಕ್ಕಂತಹ ನೀಲಗಿರಿ ಪರ್ವತ ಶ್ರೇಣಿಗಳಂತಾನೆ ಹೇಳ್ತೀವಿ. ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತಹ ಶೇಷಾಚಲ ಬೆಟ್ಟಗಳು ಅಂದ್ರೆ ತಿರುಪತಿ ಆ ಭಾಗ, ಈ ಎಲ್ಲ ಪರ್ವತ ಶ್ರೇಣಿಗಳು ಭಾರತದ ಇತಿಹಾಸದ ಮೇಲೆ ಒಂದು ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೀರಿದವೆ. ಅಷ್ಟೇ ಅಲ್ಲ, ಭಾರತದ ಆರ್ಥಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಅಂದ್ರೆ ಅಲ್ಲಿರ್ತಕ್ಕಂತಹ ವಿವಿಧ ಜೀವ ಸಂಕುಲಗಳು, ಸಸ್ಯ ಪ್ರಭೇದಗಳು, ಆರ್ಥಿಕ ಆದಾಯವನ್ನ ತಂದುಕೊಡ್ತಕ್ಕಂತಹ ಸಂಪನ್ಮೂಲಗಳು, ಮತ್ತೆ ಕಾಲ ಕಾಲಕ್ಕೆ ಮಳೆ ಬೀಳುವುದಕ್ಕೆ ಕಾರಣವಾಗುವ ರೀತಿಯಲ್ಲಿ ಎತ್ತರದ ಬೆಟ್ಟಗಳು, ನಿತ್ಯ ಹರಿದ್ವರ್ಣಗಳು, ಆ ವನಗಳು, ಇವೆಲ್ಲವುಗಳಿಂದಾಗಿ ತಂಪಾದ ವಾತಾವರಣ ನಿರ್ಮಾಣ ಆಗಿದೆ. ಕಾಲ ಕಾಲಕ್ಕೆ ಮಳೆ ಬೀಳಿಸುವಂತಹ ದಟ್ಟ ಕಾಡುಗಳಿದ್ದಾವೆ ಮತ್ತು ಭಾರತ ದೇಶದ ಆರ್ಥಿಕತೆಗೆ, ಆ ಮೂಲಕ ಜನಜೀವನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದವೆ ಅನ್ನುವಂಥದ್ದು. ಹಾಗೇನೆ ದಕ್ಷಿಣದ ಪ್ರಸ್ಥಭೂಮಿ, ದಕ್ಷಿಣ ಭಾರತ. ಇಲ್ಲಿಯೂ ಕೂಡ ಈ ಪರ್ವತಗಳಲ್ಲಿ ಸಹ್ಯಾದ್ರಿ ಪರ್ವತ ಇರಬಹುದು, ವಿಂಧ್ಯ ಪರ್ವತ ಇರಬಹುದು, ಇಂತಹ ಪರ್ವತಗಳಲ್ಲಿ ಹುಟ್ಟುವಂತಹ ನದಿಗಳು ವರ್ಷ ಪೂರ್ತಿ ಅಲ್ಲದಿದ್ದರೂ ಕೂಡ ಮಳೆಗಾಲದಲ್ಲಿ ತುಂಬಿ ಪ್ರವಹಿಸುವಂತಹ ಕಾರಣದಿಂದಾಗಿ ಇಲ್ಲಿಯೂ ಕೂಡ ಫಲವತ್ತಾದ ಮಣ್ಣು ನಿರ್ಮಾಣವಾಗಿದೆ ದಕ್ಷಿಣದಲ್ಲಿ. ಆ ಫಲವತ್ತಾದ ಮಣ್ಣು ಮಹಾನ್ ಸಾಮ್ರಾಜ್ಯ, ಈ ಎಲ್ಲ ಸಂಗತಿಗಳು ಬರ್ತವೆ. ಏನು ಸಮೃದ್ಧತೆಗೆ, ಸಿರಿವಂತಿಕೆಗೆ, ಐಹಿಕ, ಆಧ್ಯಾತ್ಮಿಕ, ತತ್ವಜ್ಞಾನ, ಬೇರೆ ಕ್ಷೇತ್ರಗಳ ಉನ್ನತಿ, ರಾಜಕೀಯ ಕ್ಷೇತ್ರದಲ್ಲಿ ಉನ್ನತಿಗೆ ಕಾರಣವಾಗಿರುವುದಷ್ಟೇ ಅಲ್ಲದೆ ಮಹಾ ಸಾಮ್ರಾಜ್ಯಗಳು ಕೂಡ ಏಳಿಗೆಗೆ ಕಾರಣವಾಗಿದೆ. ಪ್ರಾಚೀನ ಕಾಲದಿಂದಲೂ ಮೌರ್ಯರು, ದಕ್ಷಿಣ ಭಾರತ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. ನಂತರ ಶಾತವಾಹನರು, ಕದಂಬ, ಗಂಗ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ಕಲ್ಯಾಣಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಬಿಜಾಪುರದ ಆದಿಲ್ ಶಾಹಿಗಳು, ಮತ್ತೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂತಹ ಇತರ ಸಣ್ಣ ಪುಟ್ಟ ಸಾಮ್ರಾಜ್ಯಗಳು ಎಲ್ಲವುಗಳು ಕೂಡ ಆ ಒಂದು ದಕ್ಷಿಣ ಭಾರತ, ಆ ಮೂಲಕ ಭಾರತದ ಇತಿಹಾಸ ಸಂಸ್ಕೃತಿಗೆ ಶ್ರೀಮಂತ ಕೊಡುಗೆಗಳನ್ನು ನೀಡಿದವೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಲಲಿತಕಲೆ ಮುಂತಾದ ಕ್ಷೇತ್ರಗಳಿಗೆ ಈ ದಕ್ಷಿಣ ಭಾರತವನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಏಳಿಗೆಗೆ ಬಂದಿರತಕ್ಕಂತಹ ಮಹಾ ಸಾಮ್ರಾಜ್ಯಗಳ ಕೊಡುಗೆ ಅಮೂಲ್ಯವಾದಂತಹದ್ದು, ಅಗಣಿತವಾದಂತಹದ್ದು. ಅಲ್ಲಿ ಒಂದು ವೇಳೆ ಆ ನದಿಗಳಿರಲಿಲ್ಲ, ಅಲ್ಲಿ ಫಲವತ್ತಾದ ಮಣ್ಣು ಇರಲಿಲ್ಲ, ಅಲ್ಲಿ ಜನಜೀವನ ಕಷ್ಟದಾಯಕವಾಗಿತ್ತು ಅಂತಂದ್ರೆ ಅಲ್ಲಿ ಜನಾವಾಸವೇ ಆಗ್ತಾ ಇರಲಿಲ್ಲ, ಮಹಾ ಸಾಮ್ರಾಜ್ಯಗಳ ಏಳಿಗೆಗೆ ಬರ್ತಾ ಇರಲಿಲ್ಲ, ಸಾಂಸ್ಕೃತಿಕ ಪ್ರಗತಿ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು 6 ಸಂಗತಿಗಳ ಪೈಕಿ 5ನೇ ಸಂಗತಿ ದಕ್ಷಿಣದ ಪ್ರಸ್ಥಭೂಮಿ ಭಾರತದ ಒಂದು ಸಮೃದ್ಧ ಫಲವತ್ತಾದ ಮಣ್ಣು, ಸಮೃದ್ಧತೆಗೆ ಕಾರಣವಾಗಿ ಮಹಾ ಸಾಮ್ರಾಜ್ಯಗಳ ಏಳಿಗೆಗೆ ಏನು ನೆಲೆಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂತರ ನೋಡ್ತಾ ಇದೀವಿ ಕರಾವಳಿಗಳು. ದಕ್ಷಿಣ ಭಾರತದ 3 ಕಡೆ ಸಮುದ್ರಗಳಿಂದ ಆವೃತವಾಗಿರ್ತಕ್ಕಂಥದ್ದು ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಈ ಸಾಗರಗಳ ಅಂಚಿನಲ್ಲಿರ್ತಕ್ಕಂತಹ ಈ ತೀರ ಪ್ರದೇಶ 2 ಕಾರಣಗಳಿಗಾಗಿ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ. ಭಾರತದ ಇತಿಹಾಸದ ಮೇಲೆ ಪ್ರಭಾವಗೊಳಿಸುವಂತಹ ದೃಷ್ಟಿಯಿಂದ ತುಂಬಾ ಸಮಯದವರೆಗೆ ಅಂದ್ರೆ ಜಲಮಾರ್ಗವನ್ನ ಸಂಶೋಧಿಸುವುದಕ್ಕಿಂತ ಮುಂಚಿತವಾಗಿ ಅಥವಾ ಜಲಮಾರ್ಗ ಸಾಧ್ಯವಾಗದೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಭಾರತವನ್ನ ದಕ್ಷಿಣ ಭಾಗದಿಂದ
ಅಥವಾ ಪೂರ್ವ ಭಾಗದಿಂದ ಅಥವಾ ಪಶ್ಚಿಮ ಭಾಗದಿಂದ ಯಾವ ವಿದೇಶಿಯರು ಆಕ್ರಮಣ, ದಾಳಿ, ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲದ ಹಾಗೆ ನೋಡಿಕೊಂಡಿದೆ, ಕಾವಲುಗಾರನಂತೆ ನೋಡಿಕೊಂಡಿದೆ ಈ ಕರಾವಳಿ. ಆನಂತರ ಆಧುನಿಕತೆಯತ್ತ ಮೈ ತೆರೆದುಕೊಂಡ ಮೇಲೆ, ಈ ಮಾನವನ ಜೀವನ ಆಧುನಿಕತೆಯತ್ತ ವಾಲಿದ ಮೇಲೆ ಈ ಸಮುದ್ರ ಮಾರ್ಗಗಳು ದೇಶದ ವಿವಿಧ ದಿಕ್ಕುಗಳಲ್ಲಿರ್ತಕ್ಕಂತಹ ದೇಶ ವಿದೇಶಗಳೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವುದಕ್ಕೆ ಕಾರಣವಾಗಿರುವುದಷ್ಟೇ ಅಲ್ಲದೆ ವಾಣಿಜ್ಯ, ಸಾಂಸ್ಕೃತಿಕ ವಿನಿಮಯಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟು ಸಾಂಸ್ಕೃತಿಕ ಕೊಡುಕೊಳ್ಳುವುದು, ಆರ್ಥಿಕತೆಯ ಪರಸ್ಪರರ ಆರ್ಥಿಕ ಏಳಿಗೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹೀಗಾಗಿ ಭಾರತದ ಪ್ರಮುಖ ಈ ಭೌಗೋಳಿಕ ಲಕ್ಷಣಗಳು ಏನಿದಾವೆ, ಆ ಎಲ್ಲಾ ಭೌಗೋಳಿಕ ಲಕ್ಷಣಗಳು ತನ್ನದೇ ಆದ ರೀತಿಯಲ್ಲಿ ಭಾರತದ ಇತಿಹಾಸವನ್ನ ರೂಪಿಸುವಲ್ಲಿ ಪಾತ್ರ ವಹಿಸಿದ್ದೇವೆ. ಭಾರತದ ಇತಿಹಾಸದ ಮೇಲೆ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರಿದವೆ ಅಂತ ಹೇಳಬಹುದು.